ನನಗೆ ಅದೊಂದು ಹುಚ್ಚು. ಈ ಭೂಗತ ಲೋಕದ ಪಾತಕಿಗಳಿಗೆ ಪೊಲೀಸ್ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಟಕ್ಕರ್ ಹೊಡಿಯೋದು ಅಂತಾರೆ, ಅದೊಂದು ನನಗೆ ಹುಚ್ಚದು. ನನಗೆ ಅವರು ವಿದೂಷಕರ ತರ ಕಾಣಿಸ್ತಾರೆ. ಭೂಗತ ಲೋಕದ ಪಾತಕಿಗಳು ವಿದೂಷಕರ ತರ ಕಾಣಿಸ್ತಾರೆ ಎಲ್ಲ ಕಡೆ. ಇವ್ರಿಗೆ ಬೆಂಬಲ ಕೊಟ್ಟು ನನ್ನ ಮನೆಯಲ್ಲಿ ಕಟ್ಟಿ ನೀವು ಅಂದಾಗ ಇವರಲ್ಲಿ ಹೋಗ್ಲಿಕ್ಕೆ ತಯಾರಿಲ್ಲ. ಆಮೇಲೆ ನಾನು ಹೇಳಿದೆ ಅವ್ರಿಗೆ, ನೀವಿಲ್ಲ ಹೋಗ್ಬೇಕು, ಯಾವುದೇ ಕಾರಣಕ್ಕೂ ನೀವು ಗಂಡ ಹೆಂಡತಿ ಮನೆಯಿಂದ ಈಚೆ ಬರಬಾರದು. ಅರ್ಧಂಬರ್ಧ ಕಟ್ಟಿದ ಮನೆಗೆ ಗೃಹ ಪ್ರವೇಶ ಮಾಡಿದ್ರು. ನಿಮ್ಗೆಲ್ಲರಿಗೂ ಅನ್ಸಿರ್ಬೋದು, ಎಲ್ಲಿಯ ಸಾಹಿತ್ಯ ಸಂಗೀತ ಇದ್ರ ಜೊತೆ ಈ ಪೊಲೀಸ್ ಅಧಿಕಾರಿ ಅಂತ. ಈ ಒಂದು ಒಳ್ಳೆ ಕಾರ್ಯಕ್ರಮ ಬಾಗೂರು ಮಾರ್ಕಂಡೆಯವರವರ 60ನೇ ವರ್ಷದ ಸವಿನೆನಪಿನಲ್ಲಿ ಈ ಅಭಿನಂದನಾ ಸಮಾರಂಭವನ್ನ ಏರ್ಪಡಿಸಿರುವ ಅಪ್ಪ ಅವ್ವ ಅಕ್ಷರ ಪಬ್ಲಿಕೇಶನ್ ರವರಿಗೆ ಮೊದಲಿಗೆ ನಾನು ಆಭಾರಿಯಾಗಿದ್ದೇನೆ. 60 ಅಂದ ತಕ್ಷಣ ಅರಳು ಮರಳು. ನಿಮ್ಗೆ ಯಾರಿಗಾದ್ರೂ ಬಾಗೂರು ಮಾರ್ಕಂಡೆ ಅವ್ರಿಗೆ ಅರಳು ಮರಳು ಅಂತ ಅನ್ನಿಸ್ತಾ ಇದೆಯಾ? ಅನ್ಸೋದೇ ಇಲ್ಲ. ಯಾಕೆ ಅಂದ್ರೆ ನಮ್ಮ ಹಿರಿಯರು, ಕನ್ನಡದ ಹಿರಿಯರು, ಪದ ಕಟ್ಟಿಕೊಟ್ಟಂತ ಹಿರಿಯರು ಬಹಳ ಚೆನ್ನಾಗಿ ಅದನ್ನ ಪದ ಜೋಡಣೆ ಮಾಡಿದ್ದಾರೆ. ಅರಳು ಮರಳು ಅಂದ್ರೆ ಮತ್ತೆ ಅರಳಿ ಸಮಾಜಕ್ಕೆ ಮರಳಿ ನೀವು ಸಾರ್ಥಕತೆಯನ್ನ ಸಾಧಿಸ್ಬೇಕು ಅಂತ ಹೇಳಿ ಅರಳಿ ಮರಳಿ ಅನ್ನೋದನ್ನ ಅರಳು ಮರಳು ಅಂದಿದ್ದಾರೆ. ಈ ಬಹುಶಃ ಮಾರ್ಕಂಡೆಯವರವರಿಗೆ ಈ ಅರಳಿ ಮರಳಿ ಅವರು ಇನ್ನೂ ಹೆಚ್ಚಿನ ಈ ಸಾಂಸ್ಕೃತಿಕ ಸೇವೆಯನ್ನ ಮಾಡ್ಲಿ ಅಂತ ಆಶಿಸ್ತಾ ನಾನು ಕೇಳಿದೆ. ನಾಡೋಜ ವಿ ಕೆ ಸುಮಿತ್ರಾ ಅವರಿದ್ದಾರೆ, ಬೈರ್ಮಂಗ್ಲ ರಾಮೇಗೌಡರಿದ್ದಾರೆ, ದಿಗ್ಗಜ ಗೋಪಿ ಎಲ್ಲರೂ, ಪ್ರವೀಣ್ ಗೋಡ್ಕಿಂಡಿ ಅವರಿದ್ದಾರೆ. ಇವ್ರನ್ನೆಲ್ಲ ಬಿಟ್ಟು ನನಗೆ ಯಾಕೆ ಆಯ್ಕೆ ಮಾಡಿದ್ರಿ ಅಂತ. ಇಲ್ಲ ಸರ್, ನೀವು ಮಾತಾಡ್ಲೇಬೇಕು ಆ ವಿಷಯ ಅಂದ್ರು. ನನಗೆ ಮೊದಲಿಗೆ ಬಾಗೂರು ಮಾರ್ಕಂಡೆ ಅವರು ಪರಿಚಯ ಆಗಿದ್ದು ಸುಮಾರು 25-30 ವರ್ಷಗಳ ಕೆಳಗೆ. ನನ್ನ ಮತ್ತೊಬ್ಬ ಕಲಾವಿದ ಮಿತ್ರ ರಘುರವರು ನನ್ನ ಹತ್ರ ಇವ್ರನ್ನ ಕರ್ಕೊಂಡ್ ಬಂದ್ರು. ಬಾಗೂರು ಮಾರ್ಕಂಡೆ ಅವ್ರಿಗೆ ಕರ್ಕೊಂಡ್ ಬಂದ್ರು. ಸಾರ್, ಇವರು ಕವಿಗಳು, ಶಿಶು ಸಾಹಿತಿ, ಚುಕ್ಕಿ ಕಲಾವಿದ, ರೇಖಾಚಿತ್ರದ ಕಲಾವಿದ, ಬಣ್ಣದ ಚಿತ್ರವನ್ನ ರೂಪಿಸ್ತಕ್ಕಂಥ ಕಲಾವಿದರು ಅಂದ್ರು. ಮತ್ ನನ್ನ ಹತ್ರ ಯಾಕೆ ಕರ್ಕೊಂಡ್ ಬಂದಿದ್ದೀರಿ ಪೊಲೀಸ್ನವ್ರ ಹತ್ರ ಅಂದೆ. ಇಲ್ಲ ಸರ್, ಇವರು ಒಂದು ಮನೆ ಕಟ್ತಾ ಇದ್ದಾರೆ, ಬಹಳ ಆತಂಕಕ್ಕೊಳಗಾಗಿದ್ದಾರೆ ಅಂತ. ಏನಾಗಿದೆ ಅಂತ ಕೇಳಿದೆ. ಮನೆ ಕಟ್ಟಿ ರೂಫ್ ಹಾಕ್ಬೇಕು ಅನ್ನೋ ಕಾಲಘಟ್ಟದಲ್ಲಿ ಬೆಂಗಳೂರಿನ ಭೂಗತ ಲೋಕದ ಕೆಲವು ಬಹಳ ದೊಡ್ಡ ರೋಡಿಗಳು ಒಳಗ್ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೇರ್ಬೇಕು ಅಂತ ಹೆದರ್ಸ್ತಾ ಇದ್ದಾರೆ. ನೀವೇನಾದ್ರೂ ಸಹಾಯ ಮಾಡ್ಬೇಕು ಅಂದಾಗ ನನಗೆ ಆ ಕಾಲಘಟ್ಟಕ್ಕೆ ಬಾಗೂರು ಕಾಣಿಸಿದ ಒಂದು ಗುಬ್ಬಚ್ಚಿ ತರ, ಒಂದು ಸಣ್ಣ ಗುಬ್ಬಚ್ಚಿ ತರ ಕಾಣಿಸ್ಬಿಟ್ರು. ಯಾಕೆಂದ್ರೆ ಇಲ್ಲಿ ಎಷ್ಟೋ ಜನ ಗುಬ್ಬಚ್ಚಿ ನೋಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲ ಗುಬ್ಬಚ್ಚಿ ನೋಡಿರೋರು ಅಮ್ಮ, ನಾವೆಲ್ಲ ನೋಡಿರೋರು ಗುಬ್ಬಚ್ಚಿ ನಮ್ಮ ಮನೆಗಳಲ್ಲೆಲ್ಲ ಈ ಫೋಟೋಗಳೆಲ್ಲ ಈ ತರ ಆಗ್ತಾ ಇರ್ಲಿಲ್ಲ. ಫೋಟೋ ಹಿಂಗೆ ಬಗ್ಗಿರೋದು, ಹಿಂದೆ ದಾರ ಕಟ್ಟಿರೋರು, ಆ ಫೋಟೋ ಹಿಂದೆ ಗುಬ್ಬಚ್ಚಿಗಳು ಗೂಡು ಕಟ್ತಾ ಇತ್ತು. ಯಾವಾಗ್ಲೂ ಸುಣ್ಣ ಬಣ್ಣ ಹಚ್ಚುವಾಗ ನಮ್ಮ ಅಪ್ಪನೋ ಅಮ್ಮನೋ ಅಜ್ಜಿನೋ ಸುಣ್ಣ ಬಣ್ಣ ಬಳಿಬೇಕಾದ್ರೆ ಅವ್ನ್ ಹೇಳ್ಬಿಟ್ಟಿರೋರು, ಎಲ್ಲ ಸುಣ್ಣ ಚೆನ್ನಾಗಿ ಬಳಿ. ಅವನ್ ಆ ಗುಬ್ಬಚ್ಚಿ ಗೂಡ್ನ ಕಿತ್ತು ಬಿಸಾಕಿ ಅವನ್ ಪಾಡ್ಗ ಒಂದು ಸುಣ್ಣ ಬಣ್ಣ ನಮಗೆ ಒಂದು ವೈಭೋಗವನ್ನ ಕೊಡ್ತಾ ಇದ್ದ. ಆದ್ರೆ ಆ ಗುಬ್ಬಚ್ಚಿಗಳು, 2 ಗಂಡು ಹೆಣ್ಣು ಗುಬ್ಬಚ್ಚಿಗಳು ಹಾರಾಡ್ತಾ ಮನೇಲಿ ಚೀರಾಡ್ತಾ ಅದ್ರ ಮೊಟ್ಟೆ ಹೊಡೆದೋಗಿದ್ರೆ ಏನು ನೋವು ತಿಂತ ಏನೋ ಒಂದು ಆತಂಕ. ನನಗೆ ಬಾಗೂರವ್ರು ಆತರ ಕಾಣಿಸ್ಬಿಟ್ರು. ಆಗ ಯಾಕೆ ಇಲ್ಲ ನಾವು ಮಾಡೋಣ, ಇಲ್ಲ ನಾವು ಎಲ್ಲೆಲ್ಲೋ ಹೋಗಿದ್ವಿ, ಪೊಲೀಸ್ನವರು, ಹೌದು ಪೊಲೀಸ್ನವ್ರು ಏನು ಮಾಡ್ಲಿಕ್ಕೆ ಬರಲ್ಲ, ಇದು ಸಿವಿಲ್ ವ್ಯವಹಾರ ಅಂತ. ಈಗ ನೀವು ನೋಡಿರ್ಬೋದು ಹೈಕೋರ್ಟ್ ಅಲ್ಲಿ ಎಲ್ಲಾ ಕಡೆ ಸಿವಿಲ್ ವ್ಯವಹಾರದಲ್ಲಿ ಪೊಲೀಸರು ತಲೆ ಹಾಕಬಾರದು ಅಂತ. ನಾನು ಆ ಸಿವಿಲ್ ವ್ಯವಹಾರದಲ್ಲಿ
ಬಹುಶಃ ತಲೆ ಹಾಕದೇ ಇದ್ದಿದ್ರೆ ಈ ಕಾರ್ಯಕ್ರಮ ಇವತ್ತು ನಡೀತಾ ಇರ್ಲಿಲ್ಲ. ಹೌದಾ ಬಾಗೂರ್ ಅವರೇ? ನನಗೆ ಅನ್ನಿಸ್ತು ಇವ್ರಿಗೆ ಸಹಾಯ ಮಾಡ್ಬೇಕು ಅಂತ. ಆಗ ಬೆಂಗಳೂರಿನ ಭೂಗತ ಲೋಕದವ್ರನ್ನು ಬಹಳ ಒಂದು ಹೆಸರಲ್ಲ, ಕುಖ್ಯಾತಿ. ಸರ್, ನಾನು ಅವ್ರಿಗೆ ಹೇಳಿದೆ, ಇದಕ್ಕೆ ಯಾರು ಅಡ್ಡ ಬರಬಾರ್ದು, ಬಾಗೂರ್ ಅವ್ರಿಗೆ ಏನಾದ್ರು ತೊಂದರೆ ಆದ್ರೆ ನೀವು ತೊಂದರೆ ಅನುಭವಿಸ್ತೀರಾ ಅಂದಾಗ, ಸರ್ ಇದು ಸಿವಿಲ್ ವ್ಯವಹಾರ, ಪೊಲೀಸ್ನವ್ರು ಬರಬಾರ್ದು ಅಂತೇಳಿ ನನಗ್ ಕಾನೂನು ಹೇಳಲಿಕ್ಕೆ ಬಂದು. ಆಮೇಲೆ ನಾನು ಬಾಗೂರ್ ಅವ್ರ ಹತ್ರ ದಾಖಲೆಗಳು ಕೇಳಿದ್ರೆ, ಇವ್ರ ಹತ್ರನೂ ದಾಖಲೆ ಇದೆ, ಅವ್ರ ಹತ್ರನೂ ದಾಖಲೆ ಇದೆ. ಇವರಿಗೆ ಬಹಳ ಸ್ಪಷ್ಟವಾಗಿ ಮೋಸ ಮಾಡಿದ್ರು. ನಾನು ಹೇಳಿದೆ, ಇದು ಸಾಧ್ಯನೇ ಇಲ್ಲ, ಬಾಗೂರ್ ಅವ್ರಿಗೆ ಈ ಮನೆಯನ್ನ ಬಿಟ್ಕೊಡ್ಬೇಕು ಅಂದಾಗ ಅವರು ಸ್ವಲ್ಪ ತಕರಾರು ಮಾಡಿದ್ರು. ಅದನ್ನ ನಾನು ಕಾನೂನಿನ ರೀತಿಯಲ್ಲಿ ಮತ್ತೆ ಸ್ವಲ್ಪ ಬೆದರಿಕೆನೂ ಹಾಕಿ, ನನಗೆ ಅದೊಂದು ಹುಚ್ಚು, ಈ ಭೂಗತ ಲೋಕದ ಪಾತಕಿಗಳಿಗೆ ಪೊಲೀಸ್ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಟಕ್ಕರ್ ಹೊಡಿಯೋದು ಅಂತಾರೆ, ಅದೊಂದು ನನಗೆ ಹುಚ್ಚದು. ನನಗೆ ಅವರು ವಿದೂಷಕರ ತರ ಕಾಣಿಸ್ತಾರೆ, ಭೂಗತ ಲೋಕದ ಪಾತಕಿಗಳು ವಿದೂಷಕರ ತರ ಕಾಣಿಸ್ತಾರೆ ಎಲ್ಲ ಕಡೆ. ಇವ್ರಿಗೆ ಬೆಂಬಲ ಕೊಟ್ಟು ನನ್ನ ಮನೆಯಲ್ಲಿ ಕಟ್ಟಿ ನೀವು ಅಂದಾಗ ಇವರಲ್ಲಿ ಹೋಗ್ಲಿಕ್ಕೆ ತಯಾರಿಲ್ಲ. ಆಮೇಲೆ ನಾನು ಹೇಳಿದೆ ಅವ್ರಿಗೆ, ನೀವಿಲ್ಲ ಹೋಗ್ಬೇಕು, ಯಾವುದೇ ಕಾರಣಕ್ಕೂ ನೀವು ಗಂಡ ಹೆಂಡತಿ ಮನೆಯಿಂದ ಈಚೆ ಬರಬಾರದು. ಅರ್ಧಂಬರ್ಧ ಕಟ್ಟಿದ ಮನೆಗೆ ಗೃಹ ಪ್ರವೇಶ ಮಾಡಿದ್ದು ಅದು ನನಗೆ ನೆನಪಿದೆ ಇನ್ನ. ಮತ್ತೆ ಅದು ನಾನೇನೋ ದೊಡ್ಡ ಕೆಲಸ ಅಲ್ಲ, ನನ್ನ ಈ ರೊಟೀನ್ ಕಾರ್ಯದಲ್ಲಿ ಅದೊಂದು ಸಣ್ಣ ಕೆಲಸ. ಬಹುಶಃ ಬಾಗೂರ್ ಅವರು ಆ ಸಣ್ಣ ಕೆಲಸವನ್ನ ಬಹಳ ದೊಡ್ಡ ಕೆಲಸ ಅಂತ ಹೇಳ್ಬಿಟ್ಟು ನನ್ನನ್ನು ಇಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಇವತ್ತು ನನ್ನ ಬಗ್ಗೆ ಕವನ ಬರೆದ್ರು, ನನ್ನ ಚುಕ್ಕಿ ಚಿತ್ರವನ್ನ ಮಾಡಿಕೊಟ್ರು. ಸಾಕು ಬಾಗೂರ್ ಅವರೇ ಅಂದೆ, ರೇಖಾ ಚಿತ್ರವನ್ನ ಮಾಡಿಕೊಟ್ರು, ಬಣ್ಣದ ಚಿತ್ರವನ್ನ ಮಾಡಿಕೊಟ್ರು. ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆ ಕರೆದಿದ್ದಾರೆ. ನಾನು ಅವರಿಗೆ ಧನ್ಯ ಅಂತ ಹೇಳ್ತಾ, ಬಾಗೂರ್ ಅವರ ಈ ಸಾಹಿತ್ಯ ಕೃಷಿ, ಅದು ಕವನ ಇರಲಿ, ಸಂಗೀತದ ಬಗ್ಗೆ ಇರಲಿ, ಶಿಶು ಸಾಹಿತ್ಯವಿರಲಿ, ಜನಪರ ಜನಮನವನ್ನ ಅರಿತುಕೊಂಡ ಈ ಸಾಹಿತ್ಯ ಸೃಷ್ಟಿ ಇನ್ನೂ ಮುಂದುವರಿಲಿ ಅಂತ ಹೇಳ್ತಾ, ಅವ್ರಿಗೆ ಮತ್ತೆ ಅವರ ಕುಟುಂಬ ವರ್ಗದವ್ರಿಗೆ ನಾನು ಎಲ್ಲರಿಗೂ ಹೇಳೋದು ಅದೇನೆ, ಈ ಸುಖ ಶಾಂತಿ, ಈಗ ಶಾಂತಿ ನಿಮಗ್ ಬೇಕು ಅಂದ್ರೂ ನಿಮ್ಮ ಪಕ್ಕದ ಮನೆಯವರು ನಿಮ್ಗೆ ಶಾಂತಿ ಕೊಡೋದಿಲ್ಲ. ಆ ನೆಮ್ಮದಿ ನಿಮ್ಗೆ ಯಾವತ್ತೂ ಸಿಕ್ಲಿ ಅಂತ ಹೇಳಿ ಹಾರೈಸ್ತಾ, ಅವ್ರ ಕುಟುಂಬ ನೆಮ್ಮದಿಯಾಗಿರ್ಲಿ ಅಂತ, ಮತ್ತೆ ನನ್ನನ್ನ ಕರೆಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೊಂದು ಅವಕಾಶ ಕೊಟ್ಟಂತ ಬಾಗೂರು ಮಾರ್ಕಂಡೆ ಅವ್ರಿಗೆ ಮತ್ತೆ ಅಪ್ಪ ಅವ್ವ ಅಕ್ಷರ ಪಬ್ಲಿಕೇಶನ್ ನ ಎಲ್ಲ ಇದ್ರ ಹಿಂದೆ, ಈ ಕಾರ್ಯಕ್ರಮದ ಹಿಂದೆ ಇರ್ತಕ್ಕಂಥ ಎಲ್ಲ ರೂವಾರಿಗಳಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.